ಜೂನ್ 30 ನಾವು ಟ್ರೇಡ್ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಆಲ್ಮೋಸ್ಟ್ 19 ಟ್ರೇಡ್ಸ್ ನಾವು ತೆಗ್ದಿದ್ದೀವಿ. ಸೊ 19 ಟ್ರೇಡ್ ಕತೆ ಏನಾಯ್ತು ಅಂತ ನೋಡೋಣ. ಒಂದು ವಾರದ ಸೇರಿ ಎಲ್ಲ ಒಂದೊಂದು ವೀಕ್ಗೆ ನಾನು ಹಾಕ್ತಿದ್ದೀನಿ. ಸೊ ಈ ವೀಕ್ದು ಅಪ್ಡೇಟ್ನ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. 16th ಟ್ರೇಡು NZD-SHEF ಅಲ್ಲಿ 1% ಟಾರ್ಗೆಟ್ ಕೊಟ್ಟಿದ್ದೆ. ಕರೆಕ್ಟ್ ಬ್ರೇಕ್ಔಟ್ ಆದಮೇಲೆ ನಮ್ಗೆ 1% ಆಗಿದೆ. ನಾನು ತೆಗ್ದಿರೋ ಎಲ್ಲ ಟ್ರೇಡು ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಲಾಸ್ಟು ನೋಡ್ಕೊಳ್ಳಿ, ಇಲ್ಲೂ ನೋಡ್ಕೊಳ್ಳಿ. ನಾನು ಬರೀ 1% ಮಾತ್ರನೇ ತೆಗಿತಿರೋದು. ಆದರೆ ಮಾರ್ಕೆಟ್ ನಾನು ಹಾಕಿರೋ ಕಡೆಗೆ ಕರೆಕ್ಟಾಗಿ ಹೋಗ್ತಿದೆ. ಸೊ ಪ್ರಾಪರ್ ಕಾಲಿಂದನೇ ನಾನು ಎಲ್ಲ ಕಾಲ್ಸ್ ಕೊಡ್ತಾ ಇರೋದು. ಸೊ ಟ್ರೇಡ್ 17 ಕೂಡ 1% ನಾವು ಕ್ಲೋಸ್ ಮಾಡಿದ್ದೀವಿ. ಇದಲ್ಲೊಂದು ವಿಷಯ ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ನಾನು ಕಾರ್ಪೊರೇಟಲ್ಲಿ ವರ್ಕ್ ಮಾಡುವಾಗ 30 ಡೇಸ್ ವರ್ಕ್ ಮಾಡಿದ್ರೇನು ನಾನು ಇವಾಗ ಪ್ರಾಫಿಟ್ 20 ಡೇಸ್ ಮಾಡಿರೋದಲ್ಲಿ ಅರ್ಧ ಕೂಡ ನಂಗೆ ಸಿಗ್ತಾಯಿದ್ದಿಲ್ಲ. ಬರೀ 20 ಡೇಸ್ ನಾನು ಟ್ರೇಡ್ ಮಾಡಿದೆ. ನಾರ್ಮಲ್ ಸೆಟಪ್ ಕ್ಲೀನಾಗಿ ಮಾಡಿದ್ದೀನಿ. ಡಿಸಿಪ್ಲಿನ್ ಜೊತೆಗೆ 81,000 ರೂಪೀಸ್ ನಾನು ಅರ್ನ್ ಮಾಡಿದ್ದೀನಿ. ಸೊ ನಾನು ಮಾತ್ರ ಅಲ್ಲ, ನೀವು ಕೂಡ ಜಾಯ್ನ್ ಆಗಿ ನಾನು ಟ್ರೇಡಲ್ಲಿ ನೀವು ಅರ್ನ್ ಮಾಡ್ಕೋಬೋದು. ಫ್ರೀಯಾಗೇ ಕೊಡ್ತಿದ್ದೀನಿ. ಅದನ್ನ ಯೂಟಿಲೈಸ್ ಮಾಡಿಕೊಂಡ್ರೆ ನೀವು ನಂತರನೇ ಖುಷಿ ಪಡ್ತೀರಾ ಅಂತ ನಂಬ್ತೀನಿ. ಸೊ 18th ಟ್ರೇಡ್ ನೋಡಿದ್ರೇನು 2.5% ನಾವು ಅರ್ನ್ ಮಾಡಿದ್ದೀವಿ. ಕ್ಲೋಸ್ ಟು 6,000 ಪ್ಲಸ್ ಒಂದೇ ದಿನದಲ್ಲಿ ಒಂದು ಕ್ಲೀನ್ ಟ್ರೇಡಲ್ಲಿ ನಾವು ಅರ್ನ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನೀವು ಏನು ಮಾಡೋಂಗಿಲ್ಲ. ನಾನು ಬರೀ ಕಾಲ್ಸ್ ಕೊಡ್ತೀನಿ. ಆ ಕಾಲ್ಸ್ನ ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಸಾಕು. ಇದೆಲ್ಲ ನಾನು $3,000 ಇಟ್ಕೊಂಡೆ ನಾನು ಮಾಡಿರೋದು. ನನ್ನ ಗ್ರೂಪಿಗೆ ಜಾಯ್ನ್ ಆದವರೆಲ್ಲ 3,000 ಜಾಸ್ತಿ ಆಯಿತು ಅಂದಿದ್ದಕ್ಕೆ $1,000 ಅವ್ರಿಗೆ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದು ನೀವು ನೋಡಿದ್ರೇ ಆ ಗ್ರೂಪಿಗೆ ಬಂದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ $1,000 ನೀವು ಇನ್ನೂ ಅರ್ನ್ ಮಾಡ್ಬೋದು. ಟೈಮ್ ಇನ್ನೂ ಮೀರಿಲ್ಲ. 20 ಟ್ರೇಡ್ಸ್ ಅಷ್ಟೇ ಆಗಿರೋದು. ಇನ್ನು 780 ಟ್ರೇಡ್ ಬಾಕಿ ಇದೆ.